ಅಷ್ಟೇ. ಪ್ಲೀಸ್ ಸರ್ ಇದಕ್ಕೊಂದು ಚಾನ್ಸ್ ಕೊಡಿ. ಹನ್ನೊಂದನೇ ಸೀಸನ್ ಇದ್ರೆ ಇವ್ರು ಕರ್ಕೊಂಡು ಹೋಗ್ರಿ ಬಿಗ್ ಬಾಸ್ ಮನೆಗೆ ಅಂತ ಇದ್ದಾರೆ. ಎಲ್ಲರೂ ಓಟ್ ಮಾಡಿ ಮುಖ ನೋಡಿ ಇವಾಗಲೇ ಇವ್ರು ಕರ್ಕೊಂಡು ಸರ್ ನೀವು ನಮ್ಮ ಮನೆಗೆ ಒಂದ್ಸಲ ಬನ್ನಿ ಸರ್. ನಮ್ಮ ಊರಿಗೆಲ್ಲ ಬನ್ನಿ. ನಿಮಗೆ ಫುಲ್ ಟ್ರೀಟು ಫುಲ್ ನಿಮಗೆ ಎಷ್ಟು ಅಂತ ಹೇಳಿದ್ರೆ ನೀವು ಇಲ್ಲಿ ಯಾರು ಕೊಟ್ಟಿದ್ದಾರೋ ಇವಾಗ ನಮ್ಮ ಕಡೆಯಿಂದ ಫುಲ್ ನಿಮಗೆ ಅಲ್ಲಿ ತುಂಬಾ ಇರುತ್ತೆ ಗೊತ್ತಾಗದಲ್ವಾ. ನಾವ್ ಎಲ್ಲಿ ಮೂಲೆ 4 ಗಾಡಿ ಮಧ್ಯೆ 4 ಗಾಡಿ ಮಧ್ಯೆಲ್ಲೇ ಇರ್ತೀವಿ. 10 ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಸೋಷಿಯಲ್ ಮೀಡಿಯಾಗೆ ಬರಲೇಬೇಕು. ಸುದೀಪ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳಿ? ಲವ್ ಯು ಸುದೀಪ್ ಸರ್. ಲವ್ ಯು ಸೋ ಮಚ್ ಟು. ಬಂದ್ಬಿಟ್ಟು ಪವಿತ್ರ 412 ಅಂತ ಇದೆ, ಸರ್ಚ್ ಮಾಡಿ ಹೇಳ್ಬಿಟ್ರು ನಂಬರ್. ಸಂಗೀತ ಹೋಗ್ಬೇಕು. ಸುದೀಪ್ ಸರ್ ಬಿಗ್ ಫ್ಯಾನ್. ಲವ್ ಯು ಸುದೀಪ್ ಸರ್. ಅದಕ್ಕೆ ನನಗೆ ಬಿಗ್ ಬಾಸ್ ಇಷ್ಟ ಆಗಲ್ಲ, ಬಟ್ ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ ನಾನು. ಸುದೀಪ್ ಸರ್ ಲವ್ ಯು. ನೀವಂದ್ರೆ ನಂಗೆ ಇಷ್ಟ. ಇಲ್ಲಮ್ಮು ಆಮೇಲೆ ಸೀರಿಯಲ್ ಇರೋ ತಗೋಬೇಡಿ ದಯವಿಟ್ಟು, ಅದೊಂದು ಹೇಳ್ತೀನಿ. ಲೋಕಲಿಗೆ ಎಲ್ಲ ಸ್ವಲ್ಪ ಚಾನ್ಸ್ ಕೊಡಿ ಅಂತ ಹೇಳ್ತೀನಿ. ಎಲ್ಲ ರಿಚ್ ಇರೋರನ್ನೇ ಬಿಗ್ ಬಾಸ್ ಅಲ್ಲಿ ತಗೊಂತಾರೆ. ಹೌದಾ? ಅದರಲ್ಲಿ ಗೆದ್ರೆ ಅದರಲ್ಲಿ ತುಂಬಾ ಅಮೌಂಟ್ ಕೊಡ್ತಾರೆ ಅಲ್ವಾ, ಅದರಿಂದ ಅವ್ರಿಗೊಂದು ಲೈಫ್ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಇರೋರಿಗೆ ಕೊಡ್ಬೇಡಿ, ಇಲ್ಲದೆ ಕೊಡಿ ಅಂತ ಹೇಳ್ತೀನಿ. ಎಲ್ಲ ರಿಚ್ ಇರೋರನ್ನೇ ಬಿಗ್ ಬಾಸ್ ಅಲ್ಲಿ ತಗೊಂತಾರೆ. ಹೌದಾ? ಅವ್ರಿಗೆ ಏನ್ ಗೊತ್ತಾ, ಲೋಕಲ್ ಇದ್ದವ್ರು ಕರ್ಕೊಂಡು ಹೋದ್ರೆ ಓಟ್ ಹಾಕಲ್ಲ, ಯಾರು ಹಾಕಲ್ಲ, ಮುಖ ನೋಡಿರಲ್ಲ, ಏನ್ ನೋಡಿಲ್ಲ. ಅದಕ್ಕೆ ಅವರು ಧಾರಾವಾಹಿ ಮಾಡಿ ಟ್ರೈನಿಂಗ್ ಆಗಿದ್ದವ್ರನ್ನ ಕರ್ಕೊಂಡು ಹೋದ್ರೆ ನಮ್ ಬಿಗ್ ಬಾಸ್ ಮೇಲೆ ಹೋಗುತ್ತೆ ಅಂತ ಅವ್ರಿಗೆ ಕನ್ನಡ ಬಿಗ್ ಬಾಸ್ ಮಾಡ್ತೀರಾ? ನಮ್ಮ ಯಾರು ಇಷ್ಟ? ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದೆ, ಬಟ್ ಅದು ಟಾಸ್ಕಲ್ಲಿ ಎಲ್ಲರೂ ಜಗಳ ಮಾಡ್ತಾರಲ್ಲ, ಅದೇ ಒಂದು ಇಷ್ಟ ಆಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇಷ್ಟನಾ? ಜಗಳ ಇಲ್ಲಿಗಿದ್ರೆ ಇಷ್ಟನಾ? ಇದ್ರೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಅದನ್ನ ಅವರು ಓವರ್ ತಗೊಂತಿದ್ದಾರೆ ಅಂತ ಎಲ್ಲರೂ. ಸಂಗೀತದಿಂದ ಜಗಳ, ವಿನಯ್ ಸಂಗೀತ ಇದ್ರೆ ಜಗಳ. ಅದರಲ್ಲಿ ಇಬ್ಬರಲ್ಲಿ ಒಬ್ರು ಹೋದ್ರೆ ಜಗಳ ಇರಲ್ಲ. ಯಾರು ಹೋಗ್ಬೋದು? ಸಂಗೀತ ಹೋಗ್ಬೇಕು. ಸಂಗೀತ ಬೇಕಂತ ವಿನಯ್ ಕೂಡ ಜಗಳ ಆಡ್ತಾರ. ವಿನಯ್ನ ಸಂಗೀತ ಜಗಳ ತೆಗಿತಾರೆ ಅವ್ರ ಮೇಲೆ ಹೋಗಿ. ಅಂದ್ರೆ ಯಾರು ಅಂತ ಹೇಳಕ್ಕಾಗಲ್ಲ. ಮತ್ತೆ ಡ್ರೋನ್ ಪ್ರತಾಪ್ ಹೇಳ್ತಾರೆ. ಡ್ರೋನ್ ಪರವಾಗಿಲ್ಲ, ಆಟ ಆಡ್ತಾರೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಲ್ಲ, ಹೊರಗಡೆ ಡ್ರೋನ್ ಆರಿಸಿದ್ರು, ಏನೇನು ಆರಿಸಿದ್ರು, ಸುಳ್ಳು ಹೇಳಿದ್ರು ಮಂದಿಗೆ. ಅದು ನಿಜ ಪ್ರೂವ್ ಆರಿಸಿದ್ರು. ಬಿಗ್ ಬಾಸ್ ಮೇಲೆ ಡ್ರೋನೇ ಆರಿಸಿಬಿಟ್ಟ. ಅದು ನಾನು ಮಾಡಿದ್ದೀನಿ ಮಾಡ್ತಿದ್ದಾರೆ ಮ್ಯಾಮ್ ಅಲ್ಲಿ ತುಂಬಾ. ಇವಾಗ ನಾನು ಒಂದೇ ಹೇಳೋದು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ತುಂಬಾ ರಿಚ್ ಆಗಿರೋರಿಗಿನೇ ಕರ್ದು ಬಿಗ್ ಬಾಸ್ ಮಾಡ್ತಾರೆ. ತುಂಬಾ ಮಿಡಲ್ ಕ್ಲಾಸ್ ಇರ್ತಾರೆ, ಅಂತವ್ರಿಗೆ ಕರ್ದು ಮಾಡಿದ್ರೆ ಎಷ್ಟು ಇದಿರುತ್ತೆ ಹೌದಾ? ಅದಕ್ಕೆ ನನಗೆ ಬಿಗ್ ಬಾಸ್ ಇಷ್ಟ ಆಗಲ್ಲ, ಬಟ್ ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ ನಾನು. ಆದ್ರೆ ಯಾವ ಥರ ಇರ್ಬೇಕು ಹೇಳಿ ನೀವು ಮ್ಯಾಮ್? ಇವಾಗ ಅವ್ರು ಎಲ್ಲೇ ಪ್ರತಿ ಸಲನೂ ಬಿಗ್ ಬಾಸ್ ಮಾಡ್ತಾರಲ್ವಾ, ಅವಾಗೆಲ್ಲ ರಿಚ್ ಇರೋರನ್ನೇ ಬಿಗ್ ಬಾಸ್ ಅಲ್ಲಿ ತಗೊಂತಾರೆ. ಹೌದಾ? ನಾನು ಹೇಳೋದು ಈ ಥರ ಲೋಕಲ್ ಇರ್ತಾರೆ, ಅವ್ರಿಗೆ ಕಷ್ಟ ಇರುತ್ತೆ, ಅವ್ರಿಗೂ ತಗೊಂಡು ಈ ಥರ ಕಾಸು ಕೊಟ್ಟು ಅವ್ರಿಗೂ ಒಂದು ಏನು ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಇವ್ರ ಹತ್ರ ಅದೇ ಹೇಳ್ತೀನಿ. ನಮ್ಮ ಹಳ್ಳಿ ಸಂತೋಷಿದಾರಂತ, ಅವರು ಹಳ್ಳಿ ಥರನೇ ಬಂದಿದ್ದಾರೆ, ಇರಲ್ಲ ಏನಲ್ಲ ಪಂತು ಅದೇ ಈ ಥರ ಅವ್ರಿಗೆ ಕೊಡಿ ಅಂತ ನಾನು ಹೇಳ್ತೀನಿ. ಸುಮ್ಮನೆ ಈ ಥರ ಸೀರಿಯಲ್ ಮಾಡ್ಕೊಂಡು ಫಿಲಮ್ ಮಾಡ್ಕೊಂಡಿರೋರಿಗೆ ಆದರೆ ಟ್ರೆಂಡ್ ಆಗಿರ್ತಾರೆ. ಟ್ರೆಂಡ್ ಇರೋದನ್ನೇ ತಗೊಂಡು ಹಿಂಗೆ ತೋರಿಸ್ಬೇಕು. ಯಾರು ಈ ಥರ ಲೋಕಲ್ ಇರೋರಿಗೆ ತೋರಿಸ್ರಿ ಅಂತ ನಾನು. ಅವ್ರಿಗೆ ಏನು ಗೊತ್ತಾ, ಲೋಕಲ್ ಇದ್ದವ್ರು ಕರ್ಕೊಂಡು ಹೋದ್ರೆ ಓಟ್ ಹಾಕಲ್ಲ, ಯಾರು ಹಾಕಲ್ಲ, ಮುಖ ನೋಡಿರಲ್ಲ, ಏನು ನೋಡಿಲ್ಲ. ಅದಕ್ಕೆ ಅವರು ಧಾರಾವಾಹಿ ಮಾಡಿ ಟ್ರೈನಿಂಗ್ ಆಗಿದ್ದವ್ರನ್ನ ಕರ್ಕೊಂಡು ಹೋದ್ರೆ ನಮ್ಮ ಬಿಗ್ ಬಾಸ್ ಮೇಲೆ ಹೋಗುತ್ತೆ ಅಂತ ಅವ್ರಿಗೆ ಆ ಥರ. ಈಗ ನಾನು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲ, ಸೊ ನಾನು ಇಲ್ಲಿ ನಿವೇರಿಗೆ ಅಂತ, ಸೊ ಈಗ ನನ್ನ ಫ್ರೆಂಡ್ ಇವ್ರ ಜೊತೆಗೆ ಬಂದಿರೋದು ನಾನು ಬಂದುಬಿಟ್ಟು ಈ ಸೈಡೆಲ್ಲ ನಮಗೆಲ್ಲ ದಾವಣಗೆರೆ ಹರಿಹರ ಈ ಕಡೆ ಎಲ್ಲ ಆಗುತ್ತೆ, ಅಲ್ಲೆಲ್ಲರೂ ಹೇಳೋದು ಅದೇ. ಈಗ ಬಿಗ್ ಬಾಸಲ್ಲಿ ಏನೋ ಎಲ್ಲ ಥರ ಇರೋರಿಗೆ ತೊಗೊತಾರೆ, ಈ ಥರ ಇರೋರಿಗೆ ತೊಗೊಳಲ್ಲ, ಬೇರೆ ಏನು ನೋಡ್ತಾರೆ ಅವರೆಲ್ಲ ಬಿಗ್ ಬಾಸ್ ನೋಡೋದೇ ಇಲ್ಲ ಆ ಕಡೆ ಎಲ್ಲ ಸೈಡ್. ಅದಕ್ಕೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ತಗೊಂಡ್ರೆ ತುಂಬ ಟ್ರೆಂಡಲ್ಲಿ ಇರೋರನ್ನ, ಫಿಲಮ್ಮು ಆಮೇಲೆ ಸೀರಿಯಲ್ ಇರೋ ತಗೋಬೇಡಿ ದಯವಿಟ್ಟು, ಅದೊಂದು ಹೇಳ್ತೀನಿ. ಲೋಕಲಿಗೆ ಎಲ್ಲ ಸ್ವಲ್ಪ ಚಾನ್ಸ್ ಕೊಡಿ ಅಂತ ಹೇಳ್ತೀನಿ. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರಿಗೆ ಹೇಳ್ಬಿಡಿ, ಅವರೇ ಹನ್ನೊಂದು ಬಿಗ್ ಬಾಸ್ ನಡೆಸೋದು ಅವರೇ ಅಲ್ವಾ? ನೋಡೋಣ ಏನು ಹೇಳ. ಸುದೀಪ್ ಸರ್ ಲವ್ ಯು. ನೀವಂದ್ರೆ ನಂಗೆ ಇಷ್ಟ ಆಯ್ತು, ಬಟ್ ನಾನು ನಿಮ್ಗೆ ಹೇಳೋದಂದ್ರೆ ನೀವು ಸ್ವಲ್ಪ ಇದ್ದೀರಲ್ವ, ನೀವು ತುಂಬ ಚೆನ್ನಾಗಿ ಟಾಸ್ಕ್ ಎಲ್ಲ ಮಾಡಿದ್ದೆಲ್ಲ ಅವ್ರಿಗೆಲ್ಲ ತಪ್ಪು ಅದೆಲ್ಲ ಹೇಳ್ತೀರಾ. ಒಳ್ಳೆ ಆ್ಯಂಕರು ಕೂಡ ನೀವು, ಸ್ಟಾರ್ ಕೂಡ. ನಿಮ್ಮ ಹತ್ರ ಒಂದೇ ಹೇಳೋದು, ನಿಮಗೂ ನಾನು ಯಾವಾಗಾದ್ರೂ ಮೀಟ್ ಮಾಡಬೇಕಂತಿದ್ದೀನಿ, ಬಟ್ ಯಾವಾಗಾಗುತ್ತೆ ಗೊತ್ತಿಲ್ಲ. ಅದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೆಸ್ಕೊಡಿ ಅಷ್ಟೇ. ಸುದೀಪ್ ಸರ್ ಬಿಗ್ ಫ್ಯಾನ್. ಲವ್ ಯು ಸುದೀಪ್ ಸರ್.
ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ? ಅಂದರೆ ನಂಗೆ ತುಂಬ ಇಷ್ಟ ಅಷ್ಟೇ. ನಾನು ಜಾಸ್ತಿ ಅಂದರೆ ನೋಡಲ್ಲ, ಅವ್ರ ಮೂವೀಸ್ ಎಲ್ಲ ನೋಡ್ತೀನಿ ಬಟ್ ಬಿಗ್ ಬಾಸ್ ನೋಡಲ್ಲ. ನಂಗೆ ಟೈಮು ಸಿಗ್ತಾಯಿಲ್ಲ ನೋಡೋಕ್ಕೆ, ಇಷ್ಟ ನೋಡೋಕ್ಕೆ ಬಟ್ ಟೈಮ್ ಸಿಗ್ತಿಲ್ಲ. ನಾನು ಹಾವೇರಿ ಸೈಡಿಂದ ಹೇಳ್ಬಿಟ್ಟು ಅಲ್ಲಿ ಓರಿ ಹಬ್ಬ ಎಲ್ಲ ಫೇಮಸ್ಸು. ಸೊ ಆ ರೀಲ್ಸ್ ಮಾಡ್ತಾ ಇದ್ದೀನಿ. ಆ ಒಂದು ಹಬ್ಬನ ಮಾಡ್ತಾ ಇರೋದು ಇನ್ನೂ ಟ್ರೆಂಡಲ್ಲಿ ಇಲ್ಲ. ಸೊ ಅದನ್ನು ಒಂದು ಸ್ಟೇಜ್ ಮೇಲೆ ಟ್ರೆಂಡಲ್ಲಿ ತಗೊಂಡ್ಬಂದು ನಾನು ತೋರಿಸ್ತೀನಿ, ಅದು ಚಾನ್ಸ್ ಕೊಡಿ ಅಂತ ನಾನು ಕೇಳ್ತಿದ್ದೀನಿ ಅಷ್ಟೇ. ಪ್ಲೀಸ್ ಸರ್, ಇದಕ್ಕೊಂದು ಚಾನ್ಸ್ ಕೊಡಿ. ಓರಿ ಹಬ್ಬ ಆ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಇಲ್ಲೆಲ್ಲ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಇದು ಈ ಥರ ಬಿಗ್ ಬಾಸು ಆ ಶೋ ಈ ಶೋ ಅಂತ ಮಾಡ್ತೀರಾ, ಅದನ್ನೇ ನೋಡಿ ತುಂಬ ಚೆನ್ನಾಗಿ ಮಾಡ್ತಿದ್ರೆ ಅದಕ್ಕೊಂದು ಚಾನ್ಸ್ ಕೊಡಿ, ಸ್ಟೇಜ್ ಮೇಲೆ ತೋರಿಸ್ತೀವಿ ಅಂತ ಹೇಳ್ತಿದ್ದೀನಿ. 11ನೇ ಸೀಸನ್ ಇದ್ರೆ ಇವ್ರು ಕರ್ಕೊಂಡು ಹೋಗ್ರಿ ಬಿಗ್ ಬಾಸ್ ಮನೆಗೆ ಅಂತ ಇದ್ದಾರೆ. ಎಲ್ಲರೂ ಓಟ್ ಮಾಡಿ ಮುಖ ನೋಡಿ ಇವಾಗಲೇ ಇವ್ರು ಕರ್ಕೊಂಡೋಗಿ ಇವ್ರಿಗೆ ಓಟ್ ಮಾಡಿ. ಹೆಂಗ ರೀಲ್ಸ್ ಮಾಡ್ತಿದ್ರೆ ನೋಡಿರ್ತೀರಿ, ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಓಟ್ ನಿಮ್ಮ ಇವ್ರ ವಿಡಿಯೋ ಬೇರೆಯವ್ರಿಗೆಲ್ಲ ಶೇರ್ ಮಾಡಿದ್ರೆ ಗೊತ್ತಾಗೋದಲ್ವಾ? ನಾವ್ ಎಲ್ಲಿ ಮೂಲೆ 4 ಗೋಡೆ ಮಧ್ಯೆ ಇರ್ತೀವಿ, 4 ಗೋಡೆ ಮಧ್ಯೆಲ್ಲೇ ಇರ್ತೀವಿ. 10 ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಸೋಷಿಯಲ್ ಮೀಡಿಯಾಗೆ ಬರಲೇಬೇಕು. ನಮ್ಮ ಹರಿಹರ ಏನು ತುಂಬ ಯಾರೂ ಬಂದಿಲ್ಲ. ಸೊ ಅಲ್ಲಿಂದ ನಾನಾದರೂ ಒಂದು ಸ್ವಲ್ಪ ಇದು ಆಗ್ಬೇಕಂತ. ಸರ್ ಪ್ಲೀಸ್ ನಮ್ಮಂಥವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದರೆ ನನಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಸ್ವಲ್ಪ ನಮ್ಮಂತೆ ಮಿಡಲ್ ಕ್ಲಾಸ್ ಇರೋರಿಗೂ ಒಂದು ಚಾನ್ಸ್ ಕೊಟ್ಕೊಡಿ. ನನಗೆ ಅಂತ ಎಲ್ಲ ಯಾರಿದ್ದಾರೋ ಅವರಿಗೆಲ್ಲ ಕೊಡಿ. ಯಾಕಂದರೆ ನೀವು ಕೊಡೋ ಒಂದು ಅದರಲ್ಲಿ ಗೆದ್ದರೆ ಅದರಲ್ಲಿ ತುಂಬ ಅಮೌಂಟ್ ಕೊಡ್ತಾರೆ ಅಲ್ವಾ, ಅದರಿಂದ ಅವ್ರಿಗೊಂದು ಲೈಫ್ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಇರೋರಿಗೆ ಕೊಡಬೇಡಿ, ಇಲ್ಲದೆ ಕೊಡಿ ಅಂತ ಹೇಳ್ತೀನಿ. ಫೈನಲ್ ಆಗಿ ಯಾರು ಗೆಲ್ಬೋದು? ಫೈನಲ್ ನೋಡೋಣ ಮ್ಯಾಮ್, ಇನ್ನು ಯಾರಂತ ಗೊತ್ತಿಲ್ಲ. ಇನ್ನು ಅದು ಇನ್ನು 15 ದಿನ ಉಳಿದದಲ್ವಾ, ಯಾರು ಗೆಲ್ಬೋದಂತ, ರನ್ನರ್ ಅಪ್ ಯಾರಾಗ್ಬೋದಂತ ಮ್ಯಾಮ್ ಯಾರು ಆಗ್ಬೋದು ಅಂತ ಹೇಳಿ. ಅವ್ರೀಗ ಏನು ಸೀಕ್ರೆಟ್ ಆಗಿ ಹೇಳ್ಕೊಡ್ತಾ ಇಲ್ಲ. ನಿಮ್ಮ ಓಟ್ ಯಾರಿಗೆ? ನನ್ನ ಓಟ್ ಬಂದ್ಬಿಟ್ಟು ಅವ್ರ ಓಟ್ ಬಂದ್ಬಿಟ್ಟು ಸುದೀಪ್ ಸರಿಗೆ ಹಾಕ್ಬಿಡ್ತಾರೆ. ಇಲ್ಲಾಂದ್ರೆ ಅವರು ಸುದೀಪ್ ಸರಿಗೆ ಯಾವಾಗಿಂದನೂ ನಮ್ಮಿಂದ ಸಪೋರ್ಟ್ ಇದೆ. ಸರ್ ನೀವು ನಮ್ಮ ಮನೆಗೆ ಒಂದ್ಸಲ ಬನ್ನಿ ಸರ್, ನಮ್ಮ ಊರಿಗೆಲ್ಲ ಬನ್ನಿ. ನಿಮಗೆ ಫುಲ್ ಟ್ರೀಟು, ಫುಲ್ ನಿಮಗೆ ಎಷ್ಟು ಅಂತ ಹೇಳಿದರೆ ನೀವು ಇಲ್ಲಿ ಯಾರು ಕೊಟ್ಟಿದ್ದಾರೋ ಈಗ ನಮ್ಮ ಕಡೆಯಿಂದ ಫುಲ್ ನಿಮಗೆ ಅಲ್ಲಿ ತುಂಬ ಇರುತ್ತೆ. ಕಾಣಿಸ್ತಾ ಇದೆ, ನೀವು ಹೇಳಿದ ಮಾತಲ್ಲಿ ಎನರ್ಜಿನಲ್ಲಿ ಕಾಣಿಸ್ತಾ ಇದೆ. ಅಷ್ಟೇ ಮ್ಯಾಮ್ ಹೇಳೋದು. ನಮ್ಮ ಸೈಡು ಸ್ವಲ್ಪ ಬನ್ನಿ, ಅಲ್ಲೆಲ್ಲ ಹೋರಿ ರೀಲ್ಸ್ ಮಾಡ್ತಿದ್ದೀವಿ, ಅದೆಲ್ಲ ಸ್ವಲ್ಪ ಟ್ರೆಂಡ್ ಹೇಳ್ತಾರೆ. ಅದೊಂದು ಸ್ಟೇಜ್ ಮೇಲೆ ತೋರಿಸಿ ಏನು ಅಂತ ಅದೊಂದೇ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಐಡಿ ಬಂದುಬಿಟ್ಟು ಪವಿತ್ರ 412 ಅಂತ ಇದೆ, ಸರ್ಚ್ ಮಾಡಿ. ಇಲ್ಲ ಸ್ವಲ್ಪ ಜನ ಗೊತ್ತಿರೋಲ್ಲ ಗೊತ್ತಾಗ್ಲಿ ಅಂತ ಗೊತ್ತು ಮಾಡಿಸಿದ್ರಲ್ವಾ, ಈ ಕರ್ನಾಟಕ ಜನ ತಿನ್ ಮಾಡ್ತಾ ಇರ್ತಾರಲ್ವಾ. ನಿಮ್ಮ ಹೆಸರು ಏನು ಹೇಳಿದ್ರೆ? ಪವಿತ್ರ. ಪವಿತ್ರ, ಸೂಪರ್ ಆಗಿದೆ ಹೆಸರು. ಹೋರಿ ಅಭಿಮಾನಿ, ಹೋರಿ ಲವರ್. ಬಾಯ್. ಬಾಯ್. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ? ಲವ್ ಯು ಸುದೀಪ್ ಸರ್, ಲವ್ ಯು ಸೋ ಮಚ್ ಟು.